ನಮಸ್ಕಾರ. ನಾವಿವತ್ತು ಆನವಟ್ಟಿಯ ಬಸ್ ನಿಲ್ದಾಣದಲ್ಲಿದ್ದೇವೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸುಮಾರು 4 ಕೋಟಿಯಷ್ಟು ಹಣ ಖರ್ಚು ಮಾಡಿ ಈ ಬಿಲ್ಡಿಂಗ್ ನ ಆರಂಭ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ. ಇಲ್ಲಿಯ ಆಸನಗಳು ಕಸದಿಂದ ತುಂಬಿವೆ. ಬನ್ನಿ ಇವತ್ತು ನಾವು ಈ ಬಸ್ ಸ್ಟ್ಯಾಂಡ್ ನ ಸುತ್ತಮುತ್ತ ನೋಡೋಣ. ನೋಡಿ, ಇಲ್ಲಿ ಜನ ಕೂತ್ಕೊಳ್ಳಿಕ್ಕೆ ಆಸನಗಳನ್ನ ಮಾಡಿದ್ದಾರೆ. ಇವು ಎಷ್ಟು ಕಸದಿಂದ ಕಾಣ್ತಾ ಇದೆ. ಇಷ್ಟೊಂದು ಕಸ, ಇಷ್ಟೊಂದು ಗಲೀಜು ಆಗಿದ್ರು ಕೂಡ ಇದನ್ನ ಯಾರು ಕೂಡ ಸ್ವಚ್ಛ ಮಾಡೋಕ್ಕೂ ಕೂಡ ಬಂದಿಲ್ಲ. ಯಾಕಂದ್ರೆ ಇದು ಉದ್ಘಾಟನೆ ಇನ್ನೂ ಕೂಡ ಆಗಿಲ್ಲ, ಹಾಗಾಗಿ ಇಲ್ಲಿ ಯಾರು ಕೂಡ ಬಂದಿಲ್ಲ. ಇನ್ನೊಂದು ಆಶ್ಚರ್ಯ ನಿಮ್ಗೆ ತೋರಿಸ್ತೇನೆ, ಬನ್ನಿ. ನೋಡಿ, ಇಲ್ಲಿ ಕಿಟಕಿಗಳನ್ನ ಹಾಕಿದ್ದಾರೆ. ಈ ಕಿಟಕಿ ಗ್ಲಾಸ್ ಗಳನ್ನ ಯಾರ ಕಿಡಿಗೇಡಿಗಳು ಅಲ್ಲೇ ಹೊಡೆದು ಹಾಕಿದ್ದಾರೆ. ನೋಡಿ, ಒಳಗೆಲ್ಲ ನೋಡ್ಬೋದು. ನೋಡಿ, ಪೇಂಟಿಂಗ್ ಮಾಡತಕ್ಕಂತ ಪೇಂಟಿಂಗ್ ಡಬ್ಬಗಳು ಕೂಡ ಒಳಗಿವೆ. ಪಕ್ಕದ ಕಿಟಕಿ ಗಾಜು ಕೂಡ ಒಡೆದೋಗಿದೆ. ನೋಡಿ, ಇಲ್ಲಿರ್ತಕ್ಕಂತ ಎಲ್ಲ ಗ್ಲಾಸ್ಗಳು ಕೂಡ ಒಡೆದಾಗಿ ಆಗಿವೆ. ಇನ್ನ ನೋಡಿ, ಬಸ್ ಸ್ಟ್ಯಾಂಡ್ ಎಷ್ಟು ಗಲೀಜಿಂದ ತುಂಬಿದೆ. ಎಲ್ಲ ಜೇಡಗಳು ಮನೆ ಮಾಡ್ಕೊಂಡಿವೆ. ಹಾಗೆ ಸುಂದರವಾಗಿರ್ತಕ್ಕಂಥ ಮೇಲ್ಛಾವಣಿ ಕೂಡ ಮಾಡಿದ್ದಾರೆ. ನೆರಳು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆದ್ರೆ ಇದನ್ನ ನೆರಳಲ್ಲಿ ಕುತ್ಕೊಳ್ಳಿಕ್ಕೆ ಜನ ಇಲ್ಲಿ ಯಾರು ಬರ್ತಾ ಇಲ್ಲ ಇನ್ನು ಕೂಡ. ಇನ್ನ ಆಚೆ ಹೋಗಿ ನೋಡೋಣ ಬನ್ನಿ. ಇಲ್ಲೆಲ್ಲ ಬಸ್ ಸಂಚಾರ ಆದ್ರೆ ಎಲ್ಲ ಕಸ ಕೂಡ ಕ್ಲೀನ್ ಆಗ್ತಿತ್ತು. ಆದ್ರೆ ಈ ಕಸ ಕೂಡ ಇಲ್ಲಿ ತುಂಬಿದೆ. ಇಲ್ಲಿ ಅಂಗಡಿಗಳನ್ನು ಮಾಡ್ಲಿಕ್ಕೆ, ಬೇಕರಿಗಳು ಮಾಡ್ಲಿಕ್ಕೆ ಮಳಿಗೆಗಳನ್ನು ಮಾಡಿದ್ದಾರೆ. ಇವು ಕೂಡ ಆರಂಭವಾಗಬೇಕಿತ್ತು. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ತಿದ್ದಕ್ಕೆ ಇನ್ನು ಕೂಡ ಆಗಿಲ್ಲ. ಉದ್ಘಾಟನೆ ಆಗ್ಬೇಕು. ಯಾವಾಗ ಆಗ್ತದೆ ಉದ್ಘಾಟನೆ ನೋಡೋಣ, ಕಾದ್ ನೋಡೋಣ. ನೋಡಿ, ಶೌಚಾಲಯ ಇದೆ, ಬಾಗಿಲು ಕೂಡ ಓಪನ್ ಆಗಿದೆ. ಇದನ್ನ ಯಾರ ಕಿಡಿಗೇಡಿಗಳು ಬಾಗಿಲು ಒಡೆದು ತೆಗೆದಿದ್ದಾರೆ. ನೋಡಿ, ಲಾಕ್ ಓಪನ್ ಆಗಿದೆ. ಸಿಂಕ್ಗಳೆಲ್ಲ ಹೊಸದು. ಇದನ್ನ ಯಾರಾದ್ರೂ ಎತ್ಕೊಂಡು ಹೋಗ್ತಾರೇನೋ ಗೊತ್ತಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಭದ್ರತೆ ಮಾಡಬೇಕಾಗಿದೆ. ಇನ್ನು ಕೂಡ ಪೇಪರ್ ಕೂಡ ಓಪನ್ ಆಗಿಲ್ಲ. ಅನೈತಿಕ ಚಟುವಟಿಕೆಗಳು ಇಲ್ಲಿ ಆರಂಭವಾಗುವ ಮೊದಲೇ ಬಸ್ ಸ್ಟ್ಯಾಂಡ್ ನ ಓಪನಿಂಗ್ ಮಾಡಬೇಕಾಗಿದೆ. ಇನ್ನ ಬಸ್ ಸ್ಟ್ಯಾಂಡ್ ಮುಂಭಾಗ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಬಂಧುಗಳೇ, ಇಲ್ಲಿ ನೋಡಿ, ಎಲ್ಲ ಕಸದಿಂದಲೇ ತುಂಬಿ ತುಳುಕ್ತಾ ಇದೆ. ಬಸ್ ಸ್ಟ್ಯಾಂಡ್ ನ ಪಾರ್ಕ್ ಆವರಣ ಪೂರ್ತಿ ಕಸದಂತೆ ಕಾಣ್ತಾ ಇದೆ. ಇಲ್ಲೆಲ್ಲ ಸುಂದರವಾಗಿರ್ತಕ್ಕಂತ ಪಾರ್ಕ್ ಆರಂಭ ಮಾಡ್ತಿದ್ದಾರೆ. ಆದ್ರೆ ಅದು ಬೆಳೆದು, ಕಸ ಬೆಳೆದು, ಒಂದು ಸುಟ್ಟು ಹಾಕಿ ನೋಡಿ ಎಷ್ಟೆಲ್ಲ ಗಲೀಜ್ ಕಾಣ್ತಾ ಇದೆ. ಇದಕ್ಕೆಲ್ಲ ಕಸಕ್ಕೆ ಮುಕ್ತಿ ಸಿಗೋದು ಯಾವಾಗ? ಇಲ್ಲಿ ತಾವೆಲ್ಲ ಗಮನಿಸಬಹುದು. ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆನವಟ್ಟಿಯ ಬಸ್ ನಿಲ್ದಾಣ. ಇಂಥ ಒಂದು ಸುಂದರವಾದ ಬಸ್ ನಿಲ್ದಾಣವನ್ನು ಅವರು ಯಾವಾಗ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡೋಣ. ನಮಸ್ಕಾರ ಬಂಧುಗಳೇ. ನಮ್ಮ ಆದ್ಯ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ.